ಕಾರ್ ಮಿರರ್ ಟಚ್ ಮಾಡಿದ್ದಕ್ಕೆ ಚೇಸ್ ಮಾಡಿ ಮರ್ಡರ್ ಮಾಡಲಾಗಿದೆ. ಬೆಂಗಳೂರಲ್ಲೊಂದು ಬೆಚ್ಚಿ ಬೀಳಿಸೋ ರೋಡ್ ರೇಜ್ ಕೇಸ್ ಬೆಳಕಿಗೆ ಬಂದಿದೆ. ಒಂದು ಸಣ್ಣ ರೋಡ್ ರೇಜ್ ಕೇಸ್ ಕೊಲೆಯಲ್ಲಿ ಅಂತ್ಯ ಆಗಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಪ್ರಯಾಣಿಕರ ಸುರಕ್ಷತೆಯ ಬಗ್ಗೆ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ರೋಡ್ ರೇಜ್ ಘಟನೆ ಯುವಕನ ಜೀವ ಕಸಿದುಕೊಂಡಿದೆ. ಒಂದು ಸಣ್ಣ ರೋಡ್ ರೇಜ್ ಕೇಸ್ ಕೊಲೆಯಲ್ಲಿ ಅಂತ್ಯ ಆಗಿದೆ. ಚೇಸ್ ಮಾಡಿ ಗುದ್ದಿರೋ ಸಿಸಿಟಿವಿ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ಪುಟ್ಟೇನಹಳ್ಳಿಯ ಶ್ರೀರಾಮ ಲೇಔಟ್ನಲ್ಲಿ ನಡೆದಿದ್ದಂತಹ ಘಟನೆ ಇದು. ಮೊದಲು ಕಾರಿನ ಮಿರರ್ ಅನ್ನ ಬೈಕ್ ಸವಾರರು ಟಚ್ ಮಾಡಿರ್ತಾರೆ. ಈ ವಿಚಾರವಾಗಿ ಗಲಾಟೆ ಆಗಿರುತ್ತೆ. ಬೇಕು ಅಂತಲೇ ಇಂಟೆನ್ಷನಲಿ ಕಾರ್ನ ಮಿರರ್ ಟಚ್ ಮಾಡಿದೀಯಾ ನೀನು ಅನ್ನುವಂತ ಆರೋಪದ ಹಿನ್ನೆಲೆ ಅದೇ ಕೋಪಕ್ಕೆ ಸುಮಾರು 2 ಕಿಲೋಮೀಟರ್ ವರೆಗೂ ಚೇಸ್ ಮಾಡಿ ಕಾರ್ನಿಂದ ಬೈಕ್ಗೆ ಡಿಕ್ಕಿ ಹೊಡೆಯಲಾಗಿದೆ. ಡಿಕ್ಕಿಯ ರಭಸಕ್ಕೆ ರಸ್ತೆಯಲ್ಲಿ ಇಬ್ಬರು ಬೈಕ್ ಸವಾರರು ಹಾರಿ ಬಿದ್ದಿದ್ದಾರೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ದರ್ಶನ್ ಸಾವನ್ನಪ್ಪಿದ್ರೆ ವರುಣ್ ಸ್ಥಿತಿ ಗಂಭೀರವಾಗಿದೆ. ಕೊಲೆ ಮಾಡಿದ ನಂತರ ಸ್ಥಳದಿಂದ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಸದ್ಯ ಆ ಆರೋಪಿಗಳನ್ನ ಪುಟ್ಟೇನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮನೋಜ್ ಕುಮಾರ್ ಮತ್ತು ಆರತಿ ಶರ್ಮಾ ದಂಪತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಮತ್ತೊಂದು ಕಡೆ ಸಿಸಿಟಿವಿ ದೃಶ್ಯ ಗಮನಿಸ್ತಾ ಇದೀವಿ ನೋಡಿ. ಒಂದು ಸಣ್ಣ ಕಾರ್ನ ಮಿರರ್ ಟಚ್ ಆಗಿದ್ದಕ್ಕೆ ಕೊಲೆ ಆಗುತ್ತೆ ಅಂತ ಅಂದರೆ ನಿಜಕ್ಕೂ ಪ್ರಯಾಣಿಕರ ಸೇಫ್ಟಿ ಬಗ್ಗೆ ಅನೇಕ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಅಕ್ಟೋಬರ್ 27ರ ರಾತ್ರಿ 11:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ದರ್ಶನ್ ಮತ್ತು ವರುಣ್ ಇಬ್ಬರು ಕೂಡ ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ. ಬೈಕ್ ಮುಂದೆ ಹೋಗ್ತಿದ್ದ ಕಾರಿನ ಮಿರರ್ಗೆ ಟಚ್ ಆಗಿದೆ. ಅದು ಈ ವೇಳೆ ಮಿರರ್ನ ಗಾಜ್ ಕೂಡ ಒಡೆದಿದೆ. ಇದೇ ವಿಚಾರವಾಗಿ ಅದೇ ಸಿಟ್ನಲ್ಲಿ ಸುಮಾರು 2 ಕಿಲೋಮೀಟರ್ ಫಾಲೋ ಮಾಡ್ಕೊಂಡು ಬಂದು ಗುದ್ದಿ ಆತನನ್ನು ಸಾಯಿಸಲಾಗಿದೆ.